ಒಗ್ಗಟ್ಟಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು वोट हमारा राजकुमार वोट हमारा राजकुमार ಬಹುಜನ ಸಮಾಜ ಪಕ್ಷದಿಂದ ಒತ್ತಾಯಿಸ್ತಿದ್ದೀವಿ. ಏನು ಎಲ್ಲ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸ್ಟ್ಯಾಚ್ಯುಗಳಿದ್ದಾವ, ಎಲ್ಲೆಲ್ಲಿ ಪುತ್ಥಳಿಗಳಿದ್ದಾವ, ಆ ಪುತ್ಥಳಿಗಳಿಗೆ ಏನಪ್ಪ ಅಂದ್ರೆ CC ಕ್ಯಾಮ್ರಾ ಕೂಡಿಸ್ಬೇಕು. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಕೆಲಸ ಮಾಡಬೇಕು. ಒಂದು ವೇಳೆ ಆ ಮೂರ್ತಿ ಉದ್ಘಾಟನೆ ಆಗಬೇಕಾದ್ರೆ ಅಲ್ಲಿ CC ಕ್ಯಾಮ್ರಾ ಇದ್ರೆ ಮಾತ್ರ ಮೂರ್ತಿ ಉದ್ಘಾಟನೆ ಪರ್ಮಿಷನ್ ಕೊಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಸರ್ಕಾರ ಮಾಡಬೇಕಂತೇಳಿ ಇವತ್ತು ಬಹುಜನ ಸಮಾಜ ಪಕ್ಷ ವತಿಯಿಂದ ನಾವು ಒತ್ತಾಯಿಸ್ತಿದ್ದೀವಿ. ಮತ್ತೊಮ್ಮೆ ಏನಪ್ಪ ಅಂತಂದರೆ ಏನಿವತ್ತು ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೀವಿ, ನಾವು ರಸ್ತೆಗಳಿಂದ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಏನು ಪೊಲೀಸ್ ಮತ್ತು ಮುಖಂಡರು ಮಾತಾಡ್ತಿದ್ದಾರೆ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಏನಪ್ಪ ಅಂದ್ರೆ 40 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರ್ತಕ್ಕಂಥ ಈ ಒಂದು ಸಮುದಾಯ ಒಬ್ಬರು MLA ಇದ್ದರೆ ಇವತ್ತು ವಿಧಾನಸೌಧದಲ್ಲಿ ಗರ್ಜಿಸ್ಬೋದಾಗಿತ್ತು. ವಿಧಾನಸೌಧ ಎದುರಲ್ಲ ಅಂತಕ್ಕಂಥ ಮಾತನ್ನು ಕೇವಲ 300 ಓಟ್ ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರ್ತಕ್ಕಂಥವ್ರು ಇನ್ನೂವರೆಗೆ ಏನಪ್ಪ ಅಂದ್ರೆ ಶಾಸಕರಾಗಲು ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಒಬ್ಬರು ಶಾಸಕರಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ, ಏನಪ್ಪ ಅಂತಂದರೆ ಇವತ್ತು ವಿಠ್ಠಲ್ ಹೇರೂರು ಅಂತಕ್ಕಂಥವ್ರು ಏನಪ್ಪ ಅಂದ್ರೆ ಬಹುಜನ ಸಮಾಜ ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಂತಹ ಒಂದು ನಾಯಕರನ್ನು ನಾವೆಲ್ಲರೂ ಹಿಂಬಾಲಿಸೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಬಹುಜನ ಸಮಾಜ ಪಕ್ಷವನ್ನು ಅಧಿಕಾರ ತಂದು ಏನಪ್ಪ ಅಂದ್ರೆ ಇಂತಹ ಒಂದು ಕಿಡಿಗೇಡಿಗಳನ್ನು, ಇಂತಹ ಒಂದು ಘಟನೆಗಳು ಆಗ್ಲಾರ್ದಂಗೆ ಏನಪ್ಪ ಅಂದ್ರೆ ನಾವು ಬಹುಜನ ಸಮಾಜ ಪಕ್ಷ ವತಿಯಿಂದ ನೋಡ್ಕೋತೀವಿ ಅಂತ ಮಾತನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ನನ್ನ ಹೆಸರು ಆನಂದ್ ಮಸ್ಕಿ ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷ. ಬಹುಜನ ಸಮಾಜ ಪಕ್ಷದವರು ಇಲ್ಲಿ ಮುದ್ಗಾ ಗ್ರಾಮದಲ್ಲಿ ನಿಜಶರಣ ಅಂಬೇಡ್ಕರ್ ಚೌಡಯ್ಯನ ಮೂರ್ತಿಗೆ ಅನಾಹುತ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕಂತೇಳಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಸ್ಟ್ರೈಕ್ ಇಡುವುದರಿಂದ ನಾವು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದಿಂದ ಬೆಂಬಲ ವ್ಯಕ್ತಪಡಿಸಿವೆ. ಇದು ಬಹುಜನ ಸಮಾಜ ಪಕ್ಷದವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದೇನೆಂದರೆ ಯಾವ ಸಮಾಜದ ಶರಣರಾಗಲಿ ಇಂಥ ಕರ್ತವ್ಯ ಆದ ಟೈಮ್ನಾಗ ಅವರು ಫಸ್ಟ್ ಬರೋದೇ ಬಹುಜನ ಸಮಾಜ ಪಕ್ಷದವರು ಹೋರಾಟಕ್ಕೆ. ಇದ ಕಾರಣ ನಾವು ಸಣ್ಣ ಸಮುದಾಯದವರಾದ ತಳವಾರ ಸಮಾಜದವರು ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. 24 ಗಂಟೆಯಲ್ಲಿ ಬಂಧಿಸಲಿಲ್ಲ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷ ಮತ್ತು ತಳವಾರ ಸಮಾಜ ಜಂಟಿಯಾಗಿ ಕೂಡಿ ಗುಲ್ಬರ್ಗ ಬಂದ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಚಂದ್ರಕಾಂತ್ ತಳವಾರ ಮಹಾಸಭಾ ಜಿಲ್ಲಾಧ್ಯಕ್ಷ.